ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿರೂಪಾಕ್ಷನ ವಧೆ ಎಂಬ 97ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಲ್ಲಿ ರಾವಣನು ಕಪಿಸೇನೆಯನ್ನು ಧ್ವಂಸ ಮಾಡುತ್ತಿರಲು ಆತನ ಬಾಣಗಳಿಂದ ತತ್ತರಿಸಿ ಬಿದ್ದ ಕಪಿಗಳಿಂದ ಆ ರಣಭೂಮಿಯು ಎಡಬಿಡದೆ ತುಂಬಿ ಹೋಯಿತು. ಪತಂಗದ ಹುಳುಗಳು ಪ್ರಜ್ವಲಿಸುವ ಯಜ್ಞಪುರುಷನಿಗೆ ಎದುರಾಗಿ ನಾಶ ಹೊಂದುವಂತೆ ಆ ರಣಭೂಮಿಯಲ್ಲಿ ರಾವಣನಿಗೆದುರಾಗಿ ಕಪಿನಾಯಕರೆಲ್ಲರೂ ನಾಶ ಹೊಂದುತ್ತಿದ್ದರು. ಕೆಲವು ಕಪಿಗಳು ಕಾಡುಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟ ಮದ್ದಾನೆಗಳಂತೆ ರಾವಣನ ನರಶರಹತಿಯನ್ನು ತಾಳಲಾರದೆ ದಿಕ್ಕು ದಿಕ್ಕಿಗೆ ಓಡುತ್ತಿದ್ದರು. ಈ ಪ್ರಕಾರ ಬಿರುಗಾಳಿಯು ಮಹಾಮೇಘ ಮಂಡಲವನ್ನೊಡೆದು ಕದಲಿಸುವಂತೆ ರಾವಣನು ತನ್ನ ಶರಹತಿಗಳಿಂದ ಕಪಿ ಬಲವನ್ನೊಡೆದು ಓಡಿಸಿ ಶ್ರೀರಾಮನಿದ್ದೆಡೆಗೆ ಬರುತ್ತಿದ್ದನು. ಆ ಸಮಯದಲ್ಲಿ ಸುಗ್ರೀವನು ರಾವಣನ ಶರಹತಿಯಿಂದ ತನ್ನ ಬಲವು ಮುರಿದೋಡಿ ಬರುತ್ತಿರುವುದನ್ನು ಕಂಡು ಓಡುತ್ತಿದ್ದ ಕಪಿಸೇನೆಗೆ ಸುಷೇಣನನ್ನು ಕಾವಲಾಗಿರಿಸಿ ಯುದ್ಧ ಮಾಡುವುದಕ್ಕಾಗಿ ರಾವಣನಿಗೆ ಎದುರಾಗಿ ನಡೆದನು. ಆಗ ಕಪಿನಾಯಕರು ನಾನಾ ಪ್ರಕಾರವಾದ ಕೋಡುಗಲ್ಲು, ಹೆಮ್ಮರ ಮೊದಲಾದವನ್ನು ಕಿತ್ತು ಎತ್ತಿಕೊಂಡು ಸುಗ್ರೀವನನ್ನು ಹಿಂಬಾಲಿಸಿ ನಡೆದರು. ಸುಗ್ರೀವನು ಪ್ರಚಂಡವಾದ ಆ ಕಪಿಸೇನೆಯನ್ನು ಕೂಡಿಕೊಂಡು ಪ್ರಳಯ ಕಾಲದ ಚಂಡಮಾರುತವು ಮೇಘಗಳನ್ನು ಅಟ್ಟಿ ಓಡಿಸುವಂತೆ ರಾಕ್ಷಸ ಬಲದ ಮೇಲೆ ಗುಂಡು ಕಲ್ಲುಗಳ ಮಳೆಗರೆದು ರಾಕ್ಷಸರನ್ನು ಸಂಹರಿಸುತ್ತಿದ್ದನು. ಆಗ ವಿರೂಪಾಕ್ಷನೆಂಬ ರಾಕ್ಷಸ ಸೇನಾಪತಿಯು ಓಡುತ್ತಿದ್ದ ರಾಕ್ಷಸರಿಗೆ ಅಭಯವನ್ನು ಹೇಳಿ ರಥದಿಂದ ಧುಮುಕಿ ಒಂದು ಮದ್ದಾನೆಯನ್ನು ಏರಿದನು. ಅವನು ಧನುರ್ಧಾರಿಯಾಗಿ ಸುಗ್ರೀವನ ಮೇಲೆ ಭಯಂಕರವಾದ ಅಸ್ತ್ರಗಳನ್ನು ಸುರಿಸತೊಡಗಿದನು. ಸುಗ್ರೀವನು ಕಾರ್ಮುಗಿಲೋಪಾದಿಯಲ್ಲಿದ್ದ ಒಂದು ದೊಡ್ಡ ಕಲ್ಲರೆಯನ್ನು ತೆಗೆದುಕೊಂಡು ವಿರೂಪಾಕ್ಷನ ಮೇಲೆ ಪ್ರಯೋಗಿಸಿದನು. ವಿರೂಪಾಕ್ಷನು ಅದನ್ನು ತಪ್ಪಿಸಿಕೊಂಡು ತನ್ನ ಕೈಯಲ್ಲಿದ್ದ ಖಡ್ಗದಿಂದ ಸುಗ್ರೀವನನ್ನು ಹೊಡೆದನು. ಸುಗ್ರೀವನು ಆ ಪ್ರಹಾರದಿಂದ ಕ್ಷಣ ಮಾತ್ರ ಮೂರ್ಛಿತನಾಗಿ ಮತ್ತೊಂದು ಕ್ಷಣದೊಳಗೆ ತಿಳಿದೆದ್ದು ನೆಗೆದು ಬಂದು ವಿರೂಪಾಕ್ಷನ ಎದೆಯ ಮೇಲೆ ಗುದ್ದಿದನು. ಆತನು ಅದರಿಂದ ಎದೆಯಲ್ಲಿ ಗಾಯಗೊಂಡು ಖಡ್ಗದಿಂದ ಸುಗ್ರೀವನನ್ನು ಹೊಡೆದು ಅವನ ಕವಚವನ್ನು ಕತ್ತರಿಸಿದನು. ಆಗ ಸುಗ್ರೀವನು ಮುಷ್ಟಿಯಿಂದ ವಿರೂಪಾಕ್ಷನನ್ನು ಅಪ್ಪಳಿಸಲು ಆ ರಾಕ್ಷಸನು ಚಾತುರ್ಯದಿಂದ ಆ ಪೆಟ್ಟನ್ನು ತಪ್ಪಿಸಿಕೊಂಡನು. ಆಗ ಅತ್ಯಂತ ಕ್ರೋಧದಿಂದ ಸುಗ್ರೀವನು ವಜ್ರಾಯುಧಕ್ಕೆ ಸಮಾನವಾದ ತನ್ನ ಮುಷ್ಟಿಯನ್ನು ಬಿಗಿದು ವಿರೂಪಾಕ್ಷನ ಹಣೆಯ ಮೇಲೆ ಬಲವಾಗಿ ಗುದ್ದಿದನು. ಆ ಹೊಡೆತವನ್ನು ತಡೆಯಲಾರದೆ ರಾಕ್ಷಸನು ರಕ್ತವನ್ನು ಕಾರುತ್ತಾ ಮೇಲುಗಣ್ಣನ್ನು ತೇಲಿಸುತ್ತಾ ವಿಕಾರವಾಗಿ ಕೂಗುತ್ತಾ ನೆಲದ ಮೇಲೆ ಬಿದ್ದು ಪ್ರಾಣವನ್ನು ಬಿಟ್ಟನು. ಕಪಿವೀರರು ಆನಂದದಿಂದ ಕೂಗಿದರು. ರಾಕ್ಷಸರು ಹಾಹಾಕಾರ ಮಾಡಿದರು. ಹುಚ್ಚೆದ್ದು ಹರಿಯುವ ಗಂಗಾ ನದಿಯಂತೆ ಸೈನ್ಯವೆಲ್ಲವೂ ಅಸ್ತವ್ಯಸ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.